ರಸ್ತೆ ಆಗಬೇಕಾ, ದೇವಸ್ಥಾನ ಆಗಬೇಕಾ, ನಿಮ್ಗಿಂದ ಆಗಬೇಕಾ ಅಂತ ಕೇಳಿ ನಿಮ್ಗೆ ಸ್ಪಂದಿಸಿ ನಿಮ್ದು ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ, ಹಾಸ್ಪಿಟ್ಲ್ ಕೇಸ್ ಆಗಲಿ, ನನ್ನ ಕೈಲಾಗಿ ಸ್ಪಂದಿಸಿದ್ದೀನಿ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ದಯಮಾಡಿ ಯಾರೇ ಯಾವುದೇ ರೂಪದ ಇಲಾಖೆ ಆಗಲಿ, ಇವತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ದಯಮಾಡಿ ನನ್ನ ಗಮನಕ್ಕೆ ತನ್ನಿ. ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರಜನ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋದು ಪರಿಸ್ಥಿತಿ. ಈ ಒಗ್ಗಟ್ಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಅವರು. ಎರಡನೇ ವ್ಯಕ್ತಿ, ದಯಮಾಡಿ ಒಂದು 5 ನಿಮಿಷ ಹುಷಾರಿಲ್ಲ ಅಂದ್ರೂ ಮಾತಾಡ್ತಾ ಇದ್ದೀನಿ. ಎರಡನೇ ವಿದ್ಯೆ, ಯಾವುದೇ ಜಾತಿ ಯಾವುದೇ ಜನಾಂಗ ನೋಡಬೇಡ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು. ನಿಮಗೆ ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು, ಆದರೆ ಇದನ್ನು ಅರ್ಥ ಮಾಡ್ಕೋತಾರೆ, ಮತ್ತೆ ಬಂದು ನಿನ್ನ ಕೈ ಹಿಡಿತಾರೆ ಅನ್ನೋದು ತಾತ ಅವರು. ಇವತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿದ್ದು ಈ ಅಗ್ರಗೇಟ್ ಸರ್ಕಲ್ ಅಲ್ಲಿ ಇವತ್ತು ವೋಟ್ ಗಳಿಸ್ಕೊಂಡ್ರು. ಮಾನ್ಯ ರೇವಣ್ಣ ಸಾಹೇಬರು ಇವತ್ತು ದೊಡ್ಡ ಕುಂಚೆ ಆಗ್ಬೋದು, ಕೋಡಿಹಳ್ಳಿ ಆಗ್ಬೋದು, ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ನಂಬರ್ ಗೊತ್ತಾ? ಕೇಳ್ಕೊಬರ್ರಿ, ಕೇಳಿ ಯಾರು ಕೇಳ್ಕೊಬರ್ರಿ. ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅದು ಗೊತ್ತಾ? ಎಷ್ಟು ದೇವಸ್ಥಾನ ಕೊಟ್ಟರೆ ಅಂತ ಗೊತ್ತಾ ಅಂತ ದೊಡ್ಡ ಊರಲ್ಲಿ 5 ನಿಮಿಷ